ನಂದನಾಕುಲ ನಂದಗೋಕುಲ. ಹಲೋ. ಇನ್ನೂ ಮಲಗಿಲ್ವಾ? ನಿದ್ದೆ ಬರ್ತಾ ಇಲ್ಲ. ಯಾಕೆ? ಕಣ್ಣು ಮುಚ್ಚಿದ್ರೆ ನೀವೇ ಕಾಣಿಸ್ತೀರಾ, ಹೇಗ್ ನಿದ್ದೆ ಬರುತ್ತೆ? ಓ, ಹೀಗೆಲ್ಲ ಆಗತ್ತಾ? ನನಗ್ ಗೊತ್ತೇ ಇರ್ಲಿಲ್ಲ. ಯಾಕೆ? ನೀವ್ ಕಣ್ಣು ಮುಚ್ಚಿದ್ರೆ ನನ್ ಮುಖ ಕಾಣಿಸಲ್ವಾ? ನನ್ ನೆನಪಾಗಲ್ವಾ? ಗೊತ್ತಿಲ್ಲ, ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಒಂದ್ ನಿಮಿಷ ತಡಿ, ಇವಾಗ ಮಾಡ್ತೀನಿ. ಯಾರ್ ಕಾಣಿಸ್ತಿದ್ದಾರೆ? ಗುಂಡು ಮುಖ, ಚಂದದ ಕಣ್ಗಳು, ಮುದ್ದಾಗಿರೋ ಒಂದು ಹುಡುಗಿ ಮುಖ ಕಾಣಿಸ್ತಾ ಇದೆ. ಯಾರದು? ಆ ಹುಡುಗಿ ಹೆಸರು ಪ್ರಿಯಾ ಅಂತೆ. ಸಾರಿ, ಮಾತಾಡ್ತಾ ಮಾತಾಡ್ತಾ ನಾನು ಯಾಕೆ ಫೋನ್ ಮಾಡಿದ್ದೆ ಅನ್ನೋದೇ ಮರ್ತೋಯ್ತು. ಏನ್ ಗೊತ್ತಾ, ಅಪ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ನಿಜವಾಗ್ಲು? ನಿನಗ್ ಖುಷಿನಾ? ಹ್ಞೂ, ತುಂಬಾ ಖುಷಿ ಆಗ್ತಿದೆ. ಯಾವಾಗ ಫೋಟೋ ಶೂಟು? ನಾಳೆ ಶಾಪಿಂಗ್ ಹೋಗ್ಬೇಕಲ್ವಾ, ನಾಡಿದ್ದು ಇಟ್ಕೊಳ್ಳೋಣವಾ? ಹಾ ಸರಿ. ಮತ್ತೆ ಇನ್ನೇನ್ ಸಮಾಚಾರ? ಗಿರ್ಜಾ, ಮೀನಾ, ಗಿರ್ಜಾ, ಬೇಗ ಎಲ್ಲ ತಯಾರಾಗಿ ಎಲ್ರೂ ಬಟ್ಟೆ ತಗೋಬೇಕು. ಮಾವ, ಅವರು ಹೊರಟ್ರಂತ? ಅಯ್ಯೋ, ನಾನು ಅವ್ರಿಗೆ ಫೋನ್ ಮಾಡದೆ ಮರ್ತ್ಬಿಟ್ಟೆ. ಹಲೋ ಬೀಗ್ರೆ, ಹೇಳಿ. ಏನಿಲ್ಲ ಬೀಗ್ರೆ, ನೀವು ಹೊರಟ್ರ? ಇನ್ನೂ ಇಲ್ಲ ಬೀಗ್ರೆ, ಈ ಹೆಂಗಸರ ಬಗ್ಗೆ ಗೊತ್ತಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹಠ ಮಾಡೋರು ಅವರೇ, ತಡ ಮಾಡೋರು ಅವರೇ. ಇನ್ನೂ ರೆಡಿ ಆಗ್ತಾನೆ ಇದಾರೆ, ನಾನು ಕಾಯ್ತಾ ನಿಂತಿದ್ದೀನಿ. ನೀವು ರೆಡಿ ಆದ್ರ? ಹಾ, ನಮ್ಮನೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು 15 ನಿಮಿಷದಲ್ಲಿ ಹೊರಟ್ಬಿಡ್ತೀವಿ. ನಿಮ್ಮ ಮನೇಲಿ ಗಂಡಸ್ರ 5, ಹೆಂಗಸರು 4, ಮೆಜಾರಿಟಿ ನೀವೇ. ನಿಮ್ಮ ಮಾತು ನಡೆಯುತ್ತೆ. ಆದ್ರೆ ನಮ್ಮ ಮನೇಲಿ ಅವರು 3, ನಾನು ಒಬ್ನೇ. ಮಾತಾಡೋದಕ್ಕೆ ಭಯ ಆಗುತ್ತೆ ಬೀಗ್ರೆ. ಅಯ್ಯೋ, ಸರಿ ಸರಿ, ನೀವು ಹೊರಟಾಗ ಹೇಳಿ, ನಾವು ಹೊರಡ್ತೀವಿ. ಬೇಡ ಬೇಡ ಬೇಡ, ನೀವು ಹೋಗಿರಿ ಬೀಗ್ರೆ. ನಾನೊಂದು 3/4 ಗಂಟೆ ಬಂದ್ಬಿಡ್ತೀವಿ. ನಮ್ಗೇನ್ ಕಾಯ್ಬೇಡಿ ನೀವು. ಹೌದಾ? ಸರಿ ಹಾಗಿದ್ರೆ. ಗಿರಿಜಾ, ಅವ್ರು ಇನ್ನೂ ಹೊರಟಿಲ್ವಂತೆ. ಒಂದು ಕೆಲಸ ಮಾಡೋಣ, ನಾವು ಬೇಗ ಹೋಗೋಣ. ನಮಗ್ ಬೇಕಾಗಿರೋ ಬಟ್ಟೆ ಎಲ್ಲ ನಾವು ಆಯ್ಕೆ ಮಾಡ್ಕೋಬಹುದು. ಅವ್ರು ಬರ್ಲಿ ಅಷ್ಟೊತ್ತಿಗೆ. ಆಯ್ತು ರೀ. ಎಲ್ರು ಬೇಗ ರೆಡಿಯಾಗಿ, ಬೇಗ. ನಮಸ್ತೆ ಸರ್, ವೆಲ್ಕಮ್ ಟು ಅವಂತ್ರ. ಹೇಳಿ ಸರ್, ಯಾವ ತರ ಹೇಳಿ? ನನ್ನ ಮಗನಿಗೆ ಮದುವೆ ನಿಶ್ಚಯ ಆಗಿದೆ. ಬರೋ ಸೊಸೆಗೆ ಧಾರೆ ಸೀರೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಸೀರೆ ಬೇಕಾಗಿತ್ತು. ಎಲ್ಲಾ ತರ ಸೀರೆ ಇದೆ ಅಲ್ವಾ? ಎಲ್ಲಾ ರೀತಿಯಾದಂತ ವೆರೈಟಿಗಳ ಸ್ಯಾರಿ ಸಿಗುತ್ತೆ ಸರ್ ನಮ್ಮಲ್ಲಿ. ಬನಾರಸಿ, ಮದ್ರಾಸಿ, ಆಮೇಲೆ ಕಾಂಜೀವರಂ, ಧರ್ಮಾವರಂ, ಇಕ್ಕತ್, ಪೋಚಂಪಲ್ಲಿ, ಪಟೋಲ, ರಾಜ್ಕೋಟ್ ಪಟೋಲ, ಬನಾರಸ್, ಎಲ್ಲಾ ತರದ ವೆರೈಟಿಗಳಾದ ಸ್ಯಾರಿಗಳು ನಮ್ಮಲ್ಲಿ ಸಿಗುತ್ತೆ ಸರ್. ರೀ, ಹೇಗೂ ಬೀಗರ್ ಬರೋದು ಸ್ವಲ್ಪ ತಡ ಆಗ್ತಾ ಇದೆ. ಅಷ್ಟರಲ್ಲಿ ನಮ್ಗೆ ಮತ್ತೆ ಪ್ರಿಯನ್ಗೆ ದಾರಿ ಸೀರೆ ನೋಡ್ಬೋದಲ್ಲ? ಮಾವ, ನಾವೆಲ್ಲ ಸೆಲೆಕ್ಟ್ ಮಾಡೋದು, ಬಾವ ಪ್ರಿಯೋರಿಗೆ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾತಂತ ಆಡ್ತಿದ್ಯಾ? ನಮ್ ಮಾಧವನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವನಿನ್ನು ಅಂಬೆಗಾಲಿಡೋ ಮಗು ತರ ಕಣೆ. ಇವೆಲ್ಲ ಅವನಿಗೆ ಅರ್ಥ ಆಗಲ್ಲ. ಅತ್ತೆ, ಆ ಕಡೆ ಚೂಡ್. ಪಾಪ, ಅಂಬೆಗಾಲಿಡೋ ಮಗು ಅಲ್ವಾ ಅತ್ತೆ? ಮೀನಾ, ಅಲ್ಲಿ ನೋಡೆ ನಮ್ಮ ಮಾಧವನ್ನ. ಆಗ್ಲೇ ಮದ್ವೆ ಆಗ್ ಬರೋ ಹುಡುಗಿಗೋಸ್ಕರ ಎಷ್ಟ್ ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾನೆ. ಅಯ್ಯೋ ನನ್ ಬಂಗಾರ. ಅತ್ತೆ, ತಪ್ಪು ನಿಮ್ದಲ್ಲ. ದಿನಾನು ಅಡ್ಗೆ ಮನೇಲಿ ದೋಸೆನ ತಿರ್ವಾಕಿ ಅಭ್ಯಾಸ ಆಗಿದ್ಯಲ್ವಾ, ಅದಕ್ಕೆ. ಮಾಧವನ್ಗೆ ಏನ್ ಗೊತ್ತಾಗತ್ತೆ? ಹೋಗು, ನೀನು ಸೆಲೆಕ್ಟ್ ಮಾಡು. ಸರಿ ರೀ, ದಿನ ಹೋಗೋಣ ಬನ್ರಿ. ಮಾಧವ, ಸಾಕು ಬಾರೋ, ಆ ಕಡೆ ನೋಡೋಣ. ಬಾಬಾ.
ಒಂದ್ ನಿಮಿಷ ರೀ, ಒಂದ್ ನಿಮಿಷ ಬನ್ನಿ. ಏನ್ ಗಿರ್ಜಾ? ರೀ, ಸೀರೆನ ಎಷ್ಟ್ರಲ್ಲಿ ನೋಡೋದು? ದುಬಾರಿ ಸೀರೆನೆ ತಗೋ ಗಿರ್ಜಾ. ದುಬಾರಿ ಅಂದ್ರೆ ಒಂದ್ 8,000 to 10,000. ಇದೇನ್ ಗಿರ್ಜಾ, ಮಾಧವನ್ ಮದುವೆ ತಗೋತಾ ಇರೋದು ಸೊಸೆಗೆ 25,000 ರೂಪಾಯಿ ತಗೋ. 25,000 ಅಂತೆ ರೀ. ಪ್ರಿಯನ್ ಸೀರೆನೆ 25,000 ಆದ್ರೆ ನಮ್ಗಳಿಗೆಲ್ಲ ಸೀರೆ ತಗೊಳಕ್ಕೆ ನಿಮ್ ಹತ್ರ ದುಡ್ಡಿರುತ್ತೋ ಇಲ್ವೋ? ಪರವಾಗಿಲ್ಲ ರೀ, ನೀವ್ ಮನೆ ಹಬ್ಬಕ್ಕೆ ಕೊಡ್ಸಿದ್ರಲ್ಲ ಆ ಸೀರೆನೇ ಇದೆ. ನಾವೆಲ್ಲ ಅದೇ ಸೀರೆ ಉಟ್ಕೋತೀವಿ. ಯಾಕೆಂದ್ರೆ ಇಂಥ ಹೊತ್ನಲ್ಲಿ ನೀವ್ ಕೈ ಖಾಲಿ ಮಾಡ್ಕೋಬಾರ್ದಲ್ಲ, ಅದಕ್ಕೆ. ಗಿರ್ಜಾ, ಮಾಧವನ್ ಮದುವೆಗೆ ಅಂತಾನೆ ಬಟ್ಟೆಗೆ ಅಂತ ಒಂದಷ್ಟು ದುಡ್ಡು ಎತ್ತಿಟ್ಟಿದ್ದೀನಿ. ಇದೇನ್ ನೀನ್ ಹೀಗ್ ಮಾತಾಡ್ತಾ ಇದೀಯಾ? ಹಾಗಾದ್ರೆ ಎಷ್ಟ್ರಲ್ಲಿ ಸೀರೆ ನೋಡೋದು? 4 ಜನ ಇದ್ದೀರಲ್ವಾ, ಒಂದ್ 10,000 ರೂಪಾಯಿ. 10,000 ಸೀರೆನಾ? 10,000 ಸೀರೆ ಅಂದ್ರೆ ತಲೆಗೆ 2,500. ಆದ್ರೆ ಚೆನ್ನಾಗಿರೋ ಸೀರೆ ಶುರು ಆಗೋದೇ 4,000 ಅಪ್ಪ. ಪರವಾಗಿಲ್ಲ ರಕ್ಷಾ, 2,500ಕ್ಕೂ ತುಂಬಾ ಒಳ್ಳೆ ಸೀರೆ ಸಿಗುತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ಮೀನಾ, ನಾನೇನ್ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಇದ್ರಲ್ಲೆಲ್ಲ ಚೌಕಾಸಿ ಮಾಡಕ್ಕಾಗತ್ತಾ? ನಾನ್ ಹೇಳಿದ್ದು ತಲೆಗೆ 10,000 ಅಂತ. 10,000? ಸರಿ ಸರಿ, ಹಾಗಾದ್ರೆ ನಾನ್ ಸೀರೆ ನೋಡ್ತೀನಿ. ದಾರೆ ಗ್ರ್ಯಾಂಡ್ ಆಗಿರ್ಬೇಕು, ಚೆನ್ನಾಗಿರೋ ತೋರ್ಸಿ. ಯಾಕೆ ಹಂಗಾಡ್ತಿದ್ಯಾ? ಆರಾಮಾಗಿ ನೋಡು. ಗಿರ್ಜಾ, ನೀನ್ ಪ್ರಿಯನ್ ಸೀರೆ ಸೆಲೆಕ್ಟ್ ಮಾಡ್ತಾ ಇರು, ನನ್ ಮಕ್ಳಿಗೆ ಬೇರೆ ಬಟ್ಟೆ ನೋಡಕ್ ಹೋಗ್ತೀನಿ. ಆಯ್ತು ರೀ, ಬೇಗ ಬಂದ್ಬಿಡಿ. ಚಿಕ್ಕು, ಇದ್ ನೋಡು ಹೇಗಿದೆ. ಅಣ್ಣ ಒಂಥರ ಸಖತ್ತಾಗಿದೆ ಅಣ್ಣ. ಹಾ, ಇದಕ್ಕೇನಾದ್ರೂ ವೈಟ್ ಫಾರ್ಮಲ್ ಶರ್ಟ್ ಹಾಕಿದ್ರೆ ಮೈಕಲ್ ಮಾಧವ್ ಅಂತರ ಕಾಣಿಸ್ತೀಯ ನೀನು. ಸೂಪರ್ ಆಗಿದೆ. ಮಾಧವ, ಎಲೆ ಹಾ, ನೋಡು ಇದು ಹೇಗಿದೆ. ಇದು ಏನೋ ಇದು ಬಿಡ, ಇದು ನೋಡು ಹೇಗಿದೆ. ಇಷ್ಟ ಆಯ್ತಾ? ಹಾಪ, ಚೆನ್ನಾಗಿದೆ. ಮತ್ತೆ ನಾನು ಆಯ್ಕೆ ಮಾಡೋದೆಲ್ಲ ಹೀಗೆ ಇರುತ್ತೆ. ಒಂದ್ ನಿಮಿಷ ಇರು, ಬಂದೆ. ಅಣ್ಣ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿನ್ಗೆ ಅದು ಇಷ್ಟ ಆಗಿಲ್ಲ ಅಂತ. ಬೇಡ 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 ಬಿಡು, ಈಗ ಅದು ಚೆನ್ನಾಗೇ ಇದೆ ಅಂತ ಹೇಳ್ಬಿಡ್ತೀಯ. ನನ್ನ ಬಟ್ಟೆನ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ. ಅಣ್ಣ ಇದನ್ನ ನೋಡಿ ಹೆಂಗಿದೆ, ಸೂಪರ್ ಆಗಿದೆ ಚಿಕ್ಕು. ಮಾಧವ, ಇದ್ ನೋಡು ಹೇಗಿದೆ. ಕೊಡ ಇಲ್ಲಿ, ಇದನ್ನ ಇಲ್ಲಿಡು, ನೋಡು ಹೇಗಿದೆ. ಚೆನ್ನಾಗಿದೆ ಅಪ್ಪ. ಅಪ್ಪ, ಇದನ್ನ ಯಾವ ಶಾಸ್ತ್ರಕ್ಕೆ ಹಾಕೊಳ್ಳಿ? ಇದು ನಿಂಗಲ್ವೋ? ಕೇಶವಂಗೆ, ಸುಂದರಂಗೆ ಮತ್ತೆ ಇವನ್ಗೆ. ಅಣ್ಣ ಚೆನ್ನಾಗಿಲ್ಲ ಅಣ್ಣ, ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮಾಧವ, ಇಷ್ಟ ಆಗುತ್ತೋ ಬಿಡುತ್ತೋ, ನಾನು ಆಯ್ಕೆ ಮಾಡಿದ್ಮೇಲೆ ಮುಗೀತು. ಇದನ್ನೇ ಹಾಕೋಬೇಕು. ಇನ್ನೂ ಒಂದು ಶರ್ಟ್ ಹೇಳಿದೀನಿ, ತಗೊಂಡ್ಬರ್ತೀನಿ ತಾಳು. ಹಾಪ ಅಣ್ಣ, ಏನಣ್ಣ ಈ ಶರ್ಟ್ ಕಲರು ಅರ್ಶನ ಹಾಕಿ ಮೆತ್ತಿ ಬಿಟ್ಟಿದಾರಲ್ಲ. ಇದನ್ನ ಹಾಕೊಂಡು ಓಡಾಡಿದ್ರೆ ಮದುವೆ ಮನೇಲಿ ಗಂಡಿನ ತಮ್ಮಂದಿರು ಅಂತ ಅನ್ನಲ್ಲ, ಯಾರೋ ಬೌನ್ಸರ್ಸ್ ಅಂತ ಅನ್ಕೊಂತಾರಣ್ಣ. ಚಿಕ್ಕು, ಹಾಗೆಲ್ಲ ಹೇಳ್ಬೇಡ ಕಣೋ, ಪ್ಲೀಸ್ ಹಾಕೋ. ಇಲ್ಲ ಅಣ್ಣ, ಇದು ನನ್ಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ, ನಾನಂತೂ ಹಾಕೊಳ್ಳಲ್ಲ. ಚಿಕ್ಕು, ನೀನಿದ್ ಹಾಕೊಂಡಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರ ಕಣೋ. ಪ್ಲೀಸ್, ಎಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರ್ತಾರಲ್ಲ, ಹಾಗೆಲ್ಲ ಹೇಳ್ಬೇಡ್ವೋ. ಅಣ್ಣ ನೀನ್ ನಿಜ ಹೇಳು, ಅಪ್ಪಂಗ್ ಬೇಜಾರಾಗುತ್ತೆ ಅಂತ ನೀನು ಅದಕ್ಕೆ ನಾವು ಓಕೆ ಮಾಡಿದ್ಯಾ ಅಥವಾ? ಚಿಚೆ, ಹಾಗೆಲ್ಲ ಏನೂ ಇಲ್ಲ ಚಿಕ್ಕು, ಅವಳು ನಿಜವಾಗ್ಲೂ ಇಷ್ಟ ಆಗಿದ್ದಾಳೆ. ಓ ಮೈ ಗಾಡ್, ಟ್ರೂ ಲವ್. ಮೇಡಮ್, ನೀವು ಈ 4 ಸ್ಯಾರಿ ಸೆಲೆಕ್ಟ್ ಮಾಡಿದೀರಾ? ಈ ಸ್ಯಾರೀಸ್ ನ ಬಿಲ್ಲಿಂಗ್ ಕೌಂಟರ್ ಕಳಿಸ್ಲಾ? ಅಯ್ಯೋ ಬೇಡ ಬೇಡ, ಈ ಸೀರೆನೆಲ್ಲ ಒಂದ್ಸಲ ನಮ್ಮ ಯಜಮಾನ್ರಿಗೆ ತೋರಿಸ್ಬಿಡ್ತೀವಿ. ಅವ್ರಿದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ತಾರಲ್ಲ, ಅದನ್ನ ತಗೋತೀವಿ. ಮೇಡಮ್, ಈಗ ಒಂದು 10,000 ರೇಂಜ್ ಅಲ್ಲಿ ಸೀರೆ ತೋರಿಸಿ. ಹಾ ಹಾ, ಇವ್ರಿಗೆಲ್ಲ ಒಂದ್ 10,000 ರೂಪಾಯಲ್ಲಿ ತೋರಿಸಿ. ಆದ್ರೆ ನನಗೆ 10,000 ರೂಪಾಯಿ ಮೇಲೆ 100 ರೂಪಾಯಿ ಜಾಸ್ತಿ ಇರ್ಬೇಕು ಅಂತ ಸೀರೆಗಳನ್ನ ತೋರಿಸಿ.
ಅದ್ಯಾಕತ್ತೆ ಹಂಗೆ? ಹಾ, ನೀವಿಬ್ರು ನನ್ ಸೊಸೆ ಅಂದಿರು, ಇವಳು ನನ್ ಮಗಳು. ನಾನು ನೀವೆಲ್ಲ ಒಂದೇ ಸಮ ಆಗಕ್ಕಾಗತ್ತಾ? ಅದಕ್ಕೆ ಒಂದ್ 100 ರೂಪಾಯಿ ಜಾಸ್ತಿ ಇರೋ ಸೀರೆ ತಗೊಂಡ್ರೆ ಆಗ ನನ್ ರೇಂಜೇ ಬೇರೆ ಆಗತ್ತೆ. ಮೇಡಮ್, ನೀವ್ ಸೀರೆ ತೋರಿಸಿ. ಆಯ್ತು ಮೇಡಮ್, ಇವ್ರಿಗೆ 10,000 ಮೇಲೆ 100 ರೂಪಾಯಿ ಹೆಚ್ಚಿಗೆ ಇರೋ ಸೀರೆನೇ ತೋರಿಸಿ. ನಮಗೆ 10,000 ತೋರಿಸಿ, ಪರವಾಗಿಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ. ಇನ್ನೇನ್ ಮಾಡೋಕ್ಕಾಗುತ್ತೆ? ಕತ್ತೆ ಕತ್ತೆ, ದೊಡ್ಡ ಕತ್ತೆ. ಅಮ್ಮನ್ನ ಅತ್ತೆನ ರೇಗ್ಸೋದೇ ಆಗೋಯ್ತು. ನೀವೇನ್ ಅನ್ಕೋಬೇಡಿ ಮೇಡಮ್, ನಾವ್ ಹಾಗೆ ತುಂಬಾ ತಮಾಷೆ ಮಾಡ್ತಾ ಇರ್ತೀವಿ. ನೀವ್ ಸೀರೆ ತೋರಿಸಿ. ಅಮ್ಮ, ಅಕ್ಕೆ ಇದು ಹೇಗಿದೆ? ಏನಾಯ್ತಮ್ಮು? ಯಾಕೆ ಡಲ್ ಆಗ್ಬಿಟ್ಟೆ? ನಂಗೆ ಯಾಕೆ ತಗೊಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೋಡೋಮು, ಇನ್ನು ಈ ಅಂಗಡಿಲಿ ತುಂಬಾ ಕಲೆಕ್ಷನ್ಸ್ ಇದೆ. ಯಾವ್ದ್ ಬೇಕೋ ತೆಗಿಯಕ್ ಹೇಳು. ಇಷ್ಟ್ ಬೇಗ ಬೇಜಾರ್ ಮಾಡ್ಕೊಬಿಟ್ರೆ ಹೇಗೆ ಹೇಳು? ನೋಡು. ನನ್ಗಂತೂ ಈ ಸೀರೆ ಓಕೆ. ಹೇಗಿದ್ಯಾ? ಲಕ್ಷಣ ಕಾಣಿಸ್ತಿದ್ದೀರತ್ತೆ. ಚೆನ್ನಾಗಿದ್ಯಾ? ಸರಿ ಸರಿ. ಮೇಡಮ್, ಈ ಸೀರೆನ ಬಿಲ್ ಮಾಡಿ. ಮೇಡಮ್, ಈ ಸ್ಯಾರಿ ಬೆಲೆ 10,100. ಗೊತ್ತು ಗೊತ್ತು, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಡಿಸ್ಕೌಂಟ್ ಎಲ್ಲ ಹೋಗಿ 7,300 ರೂಪಾಯಿ ಆಗತ್ತೆ. ಸರಿ ಸರಿ, ಈಗ ನೀವು ನನಗೆ ಒಗ್ಗುವಂತ ಸೀರೆ ತೋರಿಸಿ. ಆದ್ರೆ 10,100 ರೂಪಾಯಿ ಎಲ್ಲ ಇರ್ಬೇಕು, ಡಿಸ್ಕೋ ಎಲ್ಲ ಇರಬಾರ್ದು. ಹಾ ಹಾ, ಅದು ಡಿಸ್ಕೋ ಅಲ್ಲ, ಡಿಸ್ಕೌಂಟ್. ಹಾ, ನನ್ಗೂ ಗೊತ್ತು. ನಾನೇನು ಚಿಕ್ಕದಾಗಿ ಹೇಳ್ದೆ, ನೀವ್ ಅದನ್ನೇ ಇಷ್ಟುದ್ದ ಹೇಳ್ತಾ ಇದ್ದೀರಾ. ನೀವ್ ತೋರಿಸಿ ಮೇಡಮ್, ಇವ್ರ ಮಾತು ಕೇಳ್ಬೇಡಿ. ಮೀನಾ, ಈ ಸೀರೆ ಯಾಕೊಂಥರ ಇದ್ಯಾ? ಅತ್ತೆ, ಅಲ್ಲಿ ಯಾವ್ದು ಮನ್ಸಿಗೆ ಒಪ್ಪೋ ತರ ಸೀರೆನೇ ಸಿಗ್ಲಿಲ್ಲ ಅತ್ತೆ. ಅಬ್ಬಾ, ಇನ್ನ ನೋಡೆ ಮೀನಾ, ಇಲ್ಲಿ ತುಂಬಾ ಸೀರೆ ಇದೆ, ನಿಮ್ಗೆ ಇಷ್ಟ ಆಗೋ ತರ ಸಿಗುತ್ತೆ. ನೋಡು ಅದು. ಸ್ಕೂಲ್ ಯೂನಿಫಾರ್ಮ್ ತರ ಇದೆ ಒಳ್ಳೆ. ಯಾಕೋ, ಏನಾಯ್ತು? ಮತ್ತೇನಮ್ಮ ನಿನ್ ಗಂಡ ನಮ್ಮೆಲ್ಲರಿಗೂ ಶರ್ಟ್ ಸೆಲೆಕ್ಟ್ ಮಾಡಿದ್ರು, ನೋಡಕ್ ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲ, ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮನ್ನ ಯಾಕೆ ಕರ್ಕೊಂಡ್ ಬರ್ಬೇಕಾಗಿತ್ತು? ಅವರೇ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ಲ, ನೀವು ನಿನ್ ಗಂಡನೇ ಬರ್ಬೋದಾಗಿತ್ತು ಇಲ್ಲಿಗೆ. ನಿಮ್ಮಪ್ಪ ಅಲ್ಲೇ ಇದ್ದಾರೆ. ವಲ್ಲಭ, ಅಮ್ಮ ಮೇಲೆ ಪ್ರೀತಿ ಇರೋ ತರ ನಾಟಕ ಆಡದೆ ಮರ್ತು ಬಿಟ್ಟಿದ್ಯಲ್ಲೋ. ಮಾವ ನೋಡಿದ್ರೆ ಇಲ್ಲೇ ಇದ್ದಾರೆ. ಹೋಗು, ಅಮ್ಮಗೆ ನೀನೇ ಸೀರೆ ಸೆಲೆಕ್ಟ್ ಮಾಡು. ಅದಕ್ಕೆ ಒಂದು ಹಾಳ್ ಬಾವಿಗೆ ಬಿದ್ದು ಸತ್ತೋಗು ಅಂತ ಅನ್ನಿ, ಸತ್ತೋಗ್ಬಿಡ್ತೀನಿ. ಆದ್ರೆ ಕೋತಿಗಂತೂ ನನ್ ಸೀರೆ ಸೆಲೆಕ್ಟ್ ಮಾಡಲ್ಲ. ವಲ್ಲಭ, ನೀನ್ ನನ್ಗೆ ಪ್ರಾಮಿಸ್ ಮಾಡಿದ್ಯಾ, ಮರ್ತ್ಬಿಟ್ಯಾ? ಪ್ಲೀಸ್ ವಲ್ಲಭ, ಹೋಗೋ ಸೀರೆ ಸೆಲೆಕ್ಟ್ ಮಾಡು. ಒಂದೇ ಒಂದ್ ಸೀರೆ ತಾನೇನು ಸೆಲೆಕ್ಟ್ ಮಾಡಿದ್ರೆ ಅಂತದೇನೋ ಆಗ್ಬಿಡುತ್ತೆ. ಸರಿ, ಆ ಗೂಬೆಗೂ ಅದನ್ನೇ ಹೇಳಿ, ಇಲ್ಲ ಅಂದ್ರೆ ಬೌ 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 ಅಂತ ಬಗ್ಳುತ್ತಾ ಇರ್ತಾಳೆ. ಸರಿ ಸರಿ, ನಾನು ಹೇಳ್ತೀನಿ. ಅಮ್ಮೋ, ಇಬ್ರು ನಿಮಗೆ ಸೀರೆ ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ ಏನ್ ನೋಡ್ಬೇಕೀಗ? ಬೆತ್ತಿಗೆ ಕಡೆ ನಿಮ್ ಮಾವ ಅಲ್ಲೇ ಇದ್ದಾರೆ. ವಲ್ಲಭ, ನಿನ್ ಹೆಂಡತಿಗೆ ನೀನೇ ಸೀರೆ ಸೆಲೆಕ್ಟ್ ಮಾಡ್ತೀನೋ? ಹೋಗೋ. ನಾಚ್ಕೋಬೇಡ, ಹೋಗೋ ಹೋಗೋ. ಹಾ, ನಾನೇ ಸೆಲೆಕ್ಟ್ ಮಾಡ್ತೀನಿ. ಇದೋಕೆನಾ? ಚೆನ್ನಾಗಿಲ್ಲ. ಇದೋಕೆನಾ ಅಮ್ಮ? ಒಳ್ಳೆ ಬೆಡ್ಶೀಟ್ ತರ ಇದೆ. ಈ ಕೋತಿ ಯಾವ್ದಾದ್ರು ಓಕೆ ಮಾಡಿ ಸಾಯಿ. ನಂಗೆ ಇಷ್ಟ ಆಗಿಲ್ಲ, ಅದ್ ಹೆಂಗ್ ಓಕೆ ಮಾಡಕ್ಕಾಗುತ್ತೆ? ನಿನ್ನಂತ ಬಿಳಿ ಎಮ್ಮೆನೆ ಓಕೆ ಮಾಡ್ಕೊಂಡು ಮನೆಗ್ ಬಂದು ಕಟ್ಟಾಕೊಂಡಿದೀನಿ. ಈ ಸೀರೆ ಓಕೆ ಮಾಡೋದ್ರಲ್ಲಿ ಏನೇ ನಿನ್ಗೆ? ಇನ್ನೊಂದೇನ್ ಗೊತ್ತಾ, ನಿನ್ಗೆ ಈ ಸೀರೆ ಅಂಗಡಿ ಅಲ್ಲ, ಜಗತ್ತಲ್ಲಿ ಯಾವುದೇ ಸೀರೆ ಅಂಗಡಿ ಕರ್ಕೊಂಡೋದ್ರು ನೀನು ಫೇಸ್ ಕಟ್ಗೆ ಯಾವ ಸೀರೆನೂ ಸೂಟ್ ಆಗಲ್ಲ. ಸುಮ್ಮನಿರೋ. ಮತ್ತೇನಮ್ಮ, ಯಾವ ಸೀರೆ ತೋರಿಸಿದ್ರು ಇದು ಬೆಡ್ಶೀಟ್ ತರ ಇದೆ, ಕಂಬ್ಳಿ ತರ ಇದೆ ಅಂತ ಕ್ಯಾತೆ ತೆಗಿತದಲ್ಲ. ಏನ್ ಇವಳಿಗೆ ಸ್ಪೆಷಲ್ ಆಗಿ ನಾನೇ ಸೀರೆನ ನೇಯ್ಕೊಂಡ್ ಬರ್ಬೇಕಾ? ಹೌದು ಕಣವಲ್ಲವ, ಹಾಗೆ ಮಾಡೋ. ನಿಮ್ಮಪ್ಪನು ನನ್ ಹುಟ್ಟುಹಬ್ಬಕ್ಕೆ ಸೀರೆನ ನೇಯಿಸ್ಕೊಂಡ್ಬಂದು ಕೊಟ್ಟಿದ್ರು. ನೀನು ನಿನ್ನ ಹೆಂಡತಿಗೆ ನಿನ್ ಕೈಯಾರ ಸೀರೆನ ನೇಯಿಸ್ಕೊಂಡ್ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವೇನೋ? ಎಲ್ಲ ನನ್ ಕರ್ಮ. ಅಮ್ಮು, ಪಾಪ ಕಣೆ ನಿನ್ ಗಂಡ.
ಅಷ್ಟು ಪ್ರೀತಿಯಿಂದ ಸೀರೆನ ಸೆಲೆಕ್ಟ್ ಮಾಡಿ ಮಾಡಿ ನಿಂಗ್ ತೋರಿಸ್ತಾ ಇದ್ದಾನೆ. ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡೆ. ಸರಿ ಅಕ್ಕ. ಏ ವಲ್ಲಭ, ಈಗ ನೀನೊಂದ್ ಸೀರೆ ಕೊಡು, ಅದನ್ನ ನಾನು ಏನು ಅಪೋಸ್ ಮಾಡ್ದೆ ಒಪ್ಕೊಂತೀನಿ. ಏಯ್ ನಿಜ ತಾನೇ? ಏಯ್ ನಿಜ ಕಣೋ, ಗಾಡ್ ಪ್ರಾಮಿಸ್. ಈ ಸೀರೆ ಓಕೆನಾ? ವಾವ್, ಈ ಸೀರೆ ಎಷ್ಟು ಚೆನ್ನಾಗಿದೆ. ಅಮ್ಮ ಅರ್ಧ ಆಯುಸ್ ಉಳಿತು ನನಗೆ. ಅಪ್ಪ ಆದ್ರೆ ನಂಗ್ ಬೇಡ. ನಿನ್ನ ಅಜ್ಜಿ ಏನ್ ಅನ್ಕೊಂಡ್ಬಿಡಿದ್ಯಾ ನನ್ನ? ಬೇಡವಂತೆ ನಾನೇನ್ ಕಂಡನ ತಂಡು ಪಿಂಡನ? ಅಮ್ಮ ಇನ್ನೊಂದ್ಸಲ ನೀವು ಸೀರೆ ಅಮ್ಮ ಅಚ್ಚಿಗೆ. ಅಪ್ಪ, ನಾವೆಲ್ಲರೂ ಸೀರೆ ತಗೊಂಡಿದ್ದಾಯ್ತಲ್ಲ. ಎಲ್ಲಾ ಸೀರೆ ತುಂಬಾ ಚೆನ್ನಾಗಿದೆ. ನಿಮ್ ಮಾವ ನೋಡಿದ್ರೆ ಎಲ್ಲ ಇಷ್ಟಪಡ್ತಾರೆ. ಗಿರ್ಜಾ, ಹಾ. ಹಾ ಎಲ್ಲ ಆಯ್ತಾ? ಸೀರೆ ಸೆಲೆಕ್ಷನ್ ಮುಗಿತಾ? ಇಲ್ಲಿ ನೋಡಿ, ಪ್ರಿಯಾಗೆ ಅಂತ ಒಂದ್ 4 ಸೀರೆ ತಗೊಂಡಿದೀವಿ. ಇದ್ರಲ್ಲಿ ನೀವ್ ಯಾವ್ದು ಇಷ್ಟ ಪಡ್ತೀರೋ ಅದನ್ನ ತಗೊಳ್ಳೋಣ. ಪರವಾಗಿಲ್ವೇ? ನಾನು 25,000 ರೂಪಾಯಿ ಸೀರೆ ತಗೊಳಕ್ ಹೇಳಿದ್ರೆ ನೀನ್ ಇನ್ನೂ 1,500 ರೂಪಾಯಿ ಕಮ್ಮಿದ್ನೇ ತಗೊಂಡಿದ್ಯಾ? ಬಲೆ ಬಲೆ ಗಿರ್ಜಾ, ನೀನು ನಿನ್ ಸೊಸೆ ಸಂಸಾರನ ಚೆನ್ನಾಗಿ ತುಗಿಸ್ತೀರ. ಹಾಗೆಲ್ಲ ರೀ, ಅದು 30,000 ರೂಪಾಯಿ ಸೀರೆ. ಡಿಸ್ಕೋ ಎಲ್ಲ ಹೋಗಿ 23,000 ಚಿಲ್ರೆ ಅಷ್ಟೇ. ಅತ್ತೆ, ಅದು ಡಿಸ್ಕೋ ಅಲ್ಲ, ಡಿಸ್ಕೌಂಟು. ಹಾ ಅದೇ. ಇರ್ಲಿ ಇರ್ಲಿ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬೀಗರು ಬಂದ್ಬಿಡ್ತಾರೆ. ಈ ಸೀರೆಗಳಲ್ಲಿ ಯಾವ್ದು ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡ್ಲಿ. ತಗೋ. ನೀವೆಲ್ಲ ಸೀರೆ ಸೆಲೆಕ್ಟ್ ಮಾಡಿದ್ರಾ? ಮಾವ, ನಮ್ ಎಲ್ರಿಗೂ ತುಂಬಾ ಕನ್ಫ್ಯೂಷನ್ ಆಯ್ತು. ಅದಕ್ಕೆ ಎಲ್ರು 2 ಸೀರೆ ತಗೊಂಡಿದೀವಿ. ಅದ್ರಲ್ಲಿ ಒಂದೊಂದ್ ಸೆಲೆಕ್ಟ್ ಮಾಡ್ಬಿಡಿ, ನಮ್ಗೂ ಖುಷಿ ಆಗುತ್ತೆ, ಅದನ್ನ ತಗೋತೀವಿ. ಬಿಗ್ರೆ, ಬನ್ನಿ ಬನ್ನಿ. ಬಿಗ್ರೆ ಬರೋದು ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ ಕ್ಷಮೆ ಇಲ್ಲ, ಯಾಕೆ? ಪರವಾಗಿಲ್ಲ ಬಿಡಿ. ಅದು ನಾವು ನಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಿದ್ವಿ. ಹಾಗೆ ಪ್ರಿಯಾಗ ಒಂದ್ 4 ಸೀರೆ ನೋಡಿದೀವಿ. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ. ಅಯ್ಯೋ ಬಿಕ್ತಿ ಅವ್ರೆ, ಪ್ರಿಯಾದೆಲ್ಲ ಆಮೇಲೆ. ಮೊದ್ಲು ನಾನ್ ನಿಮ್ಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನಮ್ಗೆಲ್ಲನಾ? ಹಾ, ನಿಮ್ಗೆ ಬಿಗ್ರೆ, ನಿಮ್ಗೆ, ನಿಮ್ ಸೊಸೆಯರಿಗೆ, ನಿಮ್ ಮಗಳಿಗೆ, ನಿಮ್ಗೆಲ್ಲ ನಾನೇ ನನ್ ಕೈಯಾರೆ ಸೀರೆ ಸೆಲೆಕ್ಟ್ ಮಾಡ್ಬೇಕು. ನನಗ್ ಮೊದ್ಲು ಬೀಗ್ರು ಮುಖ್ಯ, ನಮ್ಮೆಲ್ಲ ನಡೆಯುತ್ತೆ. ಏನ್ ಹಾಡ್ ನೋಡ್ತಾ ನಿಂತ್ಬಿಟ್ರಿ ಬೀಗ್ರೆ? ಒಬ್ಬೊಬ್ರಿಗೂ ಅವ್ರಿಗೊಪ್ಪೋ ತರ ಸೀರೆ ಸಖತ್ತಾಗಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನನ್ ರೆಗ್ಯುಲರ್ ಕಸ್ಟಮರು. ಎಲ್ಲೆಲ್ಲಿ ಯಾವ್ಯಾವ ಸೀರೆ ಸಿಗುತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವು ಬನ್ನಿ, ಇದೆಲ್ಲ ಬೇಡ. ಬನ್ನಿ, ನೀವ್ ಹೇಳ್ತೀನಿ. ನೀವು ಬನ್ನಿ. ತುಂಬಾ ನಾಚ್ಕೋತೀರಾ ನೀವು. ಬನ್ನಿ, ಕುತ್ಕೊಳ್ಳಿ. ಇವ್ರು ನಮ್ ಬೀಗ್ರು. ಎಷ್ಟು ಚೆನ್ನಾಗಿದಾರ ನೋಡಿ, ಮುದ್ದಾಗೆ. ಇವ್ರಿಗೆ ಸೂಟ್ ಆಗೋ ತರ ಒಂದು ಸೂಪರ್ ಸ್ಯಾರಿ ತೋರಿಸಿ. ನಮ್ದು ಎಕ್ಸ್ಕ್ಲೂಸಿವ್ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಮ್ಯಾಮ್. ಓಹೋ, ತುಂಬಾ ಚೆನ್ನಾಗಿದೆ. ಹಾ, ಚೆನ್ನಾಗೇನೋ ಇದೆ. 45,000ನಾ? ಆದ್ರೆ ಸಿಕ್ಕಾಪಟ್ಟೆ ಭಾರ. ಇಷ್ಟೊಂದ್ ಭಾರವಾದ ಸೀರೆ ಉಟ್ಕೊಂಡು ಓಡಾಡಿದ್ರೆ ನಮ್ ಬೀಗ್ರು ಸುಸ್ತಾಗ ಹೋಗುತ್ತೆ. ಇದ್ ಬೇಡ, ಒಂದ್ ಸ್ವಲ್ಪ ಲೈಟ್ ವೆಯ್ಟ್ ತೋರಿಸಿ. ನೋಡೋಣ ಇರಿ ಬೀಗ್ರೆ, ನೋಡೋಣ ಇರಿ. 2,500 ಇದು ಕರೆಕ್ಟ್ ಆಗಿದೆ ಇವ್ರಿಗೆ. ಓ ಸೂಪರ್, ಸಖತ್ತಾಗಿದೆ ಬೀಗ್ರೆ. ಅವತ್ ನೋಡಿದ್ರೆ ಎಲ್ಲಮ್ಮನ್ ತರ ಕಾಣ್ತಿದ್ರಿ, ಇವತ್ತು ಥೇಟ್ ಬಾದಾಮಿ ಬನಶಂಕರಿ ತರ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ. ಇದು ನಿಮ್ಮದ್ ಫಿಕ್ಸ್. ಬೀಗ್ರೆ, ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ? ನೀವೇ ಹೋಗಿ ತೋರ್ಸಿ ಸೀರೆನ. ತೋರ್ಸಿ, ಹೋಗಿ. ನಾಚಿಕೆ ಅವರು ಪಾಪ. ಅದೇ ತರ ಇನ್ನು 3 ಸೀರೆ ಬೇಕು, ಎಲ್ಲ ಲೈಟ್ ವೇಟ್. ಅಯ್ಯೋ, ಈ ಸೀರೆ ತುಂಬಾ ಚೆನ್ನಾಗೇ ಇಲ್ಲ, ಇದು ಬೇಡ. ನೋಡಿ, ಈ ಬಣ್ಣ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೀನಾ.
ಅರೆ ಬೊಂಬೆ ತರ ಇದೆಯಲ್ಲ ಮಮ್ಮಿನ ಆ ಬೊಂಬೆ ಬದಲು ನೀವೇನೇ ನಿಲ್ಸ್ಬಿಡ್ಬೇಕಾಗಿತ್ತು ಇದು ನಿಂಗೆ ಫಿಕ್ಸ್. ನೆಕ್ಸ್ಟ್ ಲೈಟ್ ವೇಟ್. ಹಾ ತುಂಬಾ ಚೆನ್ನಾಗಿದೆ. ಅಮೂಲ್ಯ ಜಬಿಗ್ರಿ ಆ ಕಡೆ ಅಳಿಂದ್ರೆ ಸ್ವಲ್ಪ. ಅಮೂಲ್ಯ ಹೂನಂತ ಹುಡುಗಿಗೆ ಹೂವಿನಂತ ಸೀರೆ. ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ ಈ ಸೀರೆಯಲ್ಲಿ ನೀನು. ಬಮ್ಮ ಜಡಿವ ಜರಗ್ರಿ. ಕುತ್ಕೋ ಕುತ್ಕೋ ಕುತ್ಕೋ. ನಿಮ್ಮಮ್ಮ ತರನೇ ನಾಚ್ಕೋತೀಯ ನೀನು. ಇವಳಿಗೆ ಲೈಟೆಸ್ಟ್ ರೇಟ್ ಅಚ್ಚೋ ಲೈಟೆಸ್ಟ್ ವೇಟ್. ಯಾಕೆ ಕರಿಬೇಕು? ಮುಖನ ಉಪ್ಪಂತ ಇಟ್ಕೊಂಡಿದ್ಯಾ? ಸೀರೆ ಇಷ್ಟ ಆಗಿಲ್ಲ ತಾನೇ? ನಂಗಂತೂ ಈ ಸೀರೆ ಒಂಚೂರು ಇಷ್ಟನೇ ಆಗಿಲ್ಲ. ನಮ್ ಸೆಲೆಕ್ಷನ್ ಎಲ್ಲ ಹೆಂಗಿತ್ತು? ನಮ್ ಸೆಲೆಕ್ಷನ್ ಬೆಡ್ಶೀಟು ಕಂಬ್ಳಿ ಅಂತ ಹೀಯಾಳ್ಸ್ ಮಾತಾಡ್ಬಿಟ್ಟೆ. ಇವಾಗ ಉಟ್ಕೋ ಜಮ್ಕನ. ಓ ಈಗ ಜಾಸ್ತಿ ನೋಡೋದೇ ಬೇಡ. ಚಿನ್ನದಂತ ಹುಡುಗಿಗೆ ಚಿನ್ನದಂತ ಸೀರೆ, ಬಂಗಾರದ ಪುತ್ತಲಿ. ತುಂಬಾ ಚೆನ್ನಾಗಿ ಕಾಣುತ್ತಮ್ಮ. ನಿನಗೆ ಫಿಕ್ಸ್. ನಾವ್ ನೋಡಿದ್ರೆ ಅವ್ರಿಗೆ ಎಷ್ಟು ದುಬಾರಿ ಸೀರೆಗಳನ್ನ ನೋಡ್ತಾ ಇದೀವಿ, ಆದ್ರೆ ಇವರು ನಮ್ಗೆ ಇಷ್ಟು ಕಡಿಮೆ ಸೀರೆ ನೋಡ್ತಾ ಇದಾರೆ.